ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಹುಕ್ಸು ಮತ್ತು ಕಾಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಡಬಲ್ ಎಳೆ ದಾರ ತೊಗೊಂಡು 4 ಎಳೆ ದಾರ ತೊಗೊಂಡಿದ್ದೀನಿ. ಈ ರೀತಿ ಮೊದಲಿಗೆ 4 ರೌಂಡು ನಾನು ಹಾಕ್ಕೊಂಡು ಆಮೇಲೆ ಈ ರೀತಿ ಗಂಟು ಹೊಲಿಗೆ ಹಾಕ್ಕೋಬೇಕು ಕಾಜುಗೆ. ಅಂದರೆ ಚೆನ್ನಾಗಿ ಕಾಜು ಗಟ್ಟಿಯಾಗಿ ಬರುತ್ತೆ. ಈ ಥರ ಗಂಟು ಹೊಲಿಗೆ ಹಾಕೋತಾ ಹೋಗಬೇಕು. ನೋಡಿ, ಹೀಗೆ ದಾರ ಮೇಲಕ್ಕೆ ತಗೊಂಡು ಗಂಟು ಹೊಲಿಗೆ ಹಾಕೋತಾ ಹೋಗಬೇಕು. ನೋಡಿ, ನೀವು ಬಿಗಿನರ್ಸ್ ಆಗಿದ್ದರೆ ಒಂದು ವೇಸ್ಟ್ ಬಟ್ಟೆಯಲ್ಲಿ ಈ ಥರ ಹಾಕೋತಾ ಹೋಗಿ, ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಹೀಗೆ ಬ್ಲೌಸಿಗೆ 5 ಹುಕ್ಸ್ ಬರುತ್ತೆ, 5 ಕಾಜು ಬರುತ್ತೆ. ಈ ರೀತಿ ಒಂದೇ ಅಳತೆಯಲ್ಲಿ 5 ಕಾಜು ಕೂಡಬೇಕದು ಕರೆಕ್ಟಾಗಿ. ಮಾರ್ಕ್ ಹಾಕ್ಕೊಂಡು ನಿಮ್ಗೆ ಬರಲಿಲ್ಲ ಅಂದರೆ ನೀವು ಮಾರ್ಕ್ ಹಾಕ್ಕೊಂಡು ಮಾರ್ಕ್ ಮೇಲೆ ನೀವು ಕಾಜು ಹಾಕ್ಕೋಬೋದು. ಈಗ ನೋಡಿ, 4 ರೌಂಡ್ ಹಾಕ್ಕೊಂಡು ಆಮೇಲೆ ಈ ಥರ ಗಂಟು ಹೊಲಿಗೆ ಹಾಕೋತಾ ಹೋಗಬೇಕು. ನೋಡಿ, ತುಂಬ ಈಸಿಯಾಗಿದೆ. ಬಿಗಿನರ್ಸ್ ಆರಾಮಾಗಿ ಕಲಿಬೋದು ನೋಡಿಕೊಂಡು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ. ಮತ್ತು ನಿಮಗೆ ಯಾವ ಥರ ಬೇಕಂತ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ನಮ್ಮದು ತಪ್ಪಿದ್ದಲ್ಲಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ಮಾರ್ಕ್ ಮೇಲೆ ನೀವು ಹಾಕ್ಕೊಂಡು ಇದೇ ಥರ ಹಾಕೋತಾ ಹೋಗಬೇಕು. ನೋಡಿ, ಈ ಥರ 4 ರೌಂಡ್ ಹಾಕ್ಕೊಂಡು ಆಮೇಲೆ ಗಂಟು ಹಾಕೋತಾ ಹೋಗಬೇಕು. ತುಂಬ ಈಸಿಯಾಗಿದೆ, ಆರಾಮಾಗಿ ಕಲಿಬೋದು ನೋಡಿಕೊಂಡು. ಬಿಗಿನರ್ಸ್ಗೋಸ್ಕರನೇ ಮಾಡಿರೋದು ನಾನು ಇದು ವಿಡಿಯೋ. ಬಿಗಿನರ್ಸಿಗೆ ಬರಲ್ಲ, ನೋಡಿಕೊಂಡು ಕಲೀಲಿ ಅಂತ ಹೇಳಿ ಮಾಡಿದ್ದೀನಿ ವಿಡಿಯೋನ. ನೋಡಿ, ಈ ಥರ ಡಬಲ್ ಎಳೆ ದಾರ ತೊಗೊಂಡು ಸೂಜಿ ಪೊಣಿಸ್ಕೊಂಡು ಅದನ್ನು 4 ಎಳೆ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಗಟ್ಟಿ ಆಗುತ್ತೆ ಕಾಜು ಮತ್ತು ಹುಕ್ಸಾಗಲಿ ಎರಡು. 4 ಎಳೆ ತೊಗೊಂಡೆ ನೀವು ಸ್ಟಿಚ್ ಮಾಡಬೇಕು. ತುಂಬ ಗಟ್ಟಿ ಆಗುತ್ತೆ ಕಾಜು ಮತ್ತು ಹುಕ್ಸ್ ಹಚ್ಚೋದು. ನೀವು 2 ಎಳೆ ದಾರ ತೊಗೊಂಡ್ರೆ ಅದು ಗಟ್ಟಿ ಆಗಲ್ಲ. ಸ್ವಲ್ಪ ದಿನಕ್ಕೆ ಎಲ್ಲ ಕಾಜು ಎಲ್ಲ ಕಿತ್ತು ಹೋಗಿಬಿಡುತ್ತೆ. ನೋಡಿ, ಈ ಥರ ಗಂಟು ಹಾಕೋತಾ ಹೋಗಬೇಕು. ನೋಡಿ, ಬೇಗ ಆಗತ್ತೆ, ತುಂಬ ಬೇಗ ಆಗತ್ತೆ. ನೋಡಿ, ಆಯಿತು ಕಾಜು. ಈಗ ಇದು 1 ಇಂಚಿಗೆ ಇನ್ನೊಂದು ನಾವು ಸೈಡಿಗೆ ನಾವು ಕಾಜು ಮಾಡ್ಕೋಬೇಕು. ಯಾಕಂದರೆ ಲೂಸ್ ಆದಾಗ ಈ ಥರ ಈ ಕಾಜುಗೆ ನಾವು ಹಾಕ್ಕೋಬೋದು ಬ್ಲೌಸನ್ನು, ಆವಾಗ ಕರೆಕ್ಟ್ ಫಿಟ್ಟಿಂಗ್ ಆಗುತ್ತೆ. ಅದರ ಸಲುವಾಗಿ ನಾವು ಒಂದು ಎಕ್ಸ್ಟ್ರಾ ಕಾಜನ್ನು ಇಟ್ಟಿರ್ತೀವಿ. ಒಂದು ಸ್ವಲ್ಪ ಲೂಸ್ ಗೀಸ್ ಆದಂದರೆ ಈ ಕಾಜುಗೆ ನಾವು ಹಾಕ್ಕೋಬೋದು. ನೋಡಿ, ಆಯಿತು, ಕಾಜು ಮಾಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ ನೋಡಿ. ಈಗ ಹುಕ್ಸ್ ಹೇಗೆ ಹಚ್ಚೋದಂತ ನೋಡೋಣ. ಈ ಫಸ್ಟ್ ಹುಕ್ಸ್ ಏನು ಹಚ್ಚೋದಿದೆ ಇದು ಮೂಲೆಗೆ ಕ್ರಾಸಾಗಿ ಇಟ್ಕೋಬೇಕು. ನೋಡಿ, ಈ ರೀತಿ ಗಂಟು ಹಾಕೋತಾ ಹೋಗಬೇಕು. ತುಂಬ ಈಸಿಯಾಗಿದೆ, ಏನು ಕಷ್ಟ ಇಲ್ಲ, ಆರಾಮಾಗಿ ಕಲಿಬಹುದು. ವೇಸ್ಟ್ ಬಟ್ಟೆ ಮೇಲೆ ಈ ಥರ ನೀವು ಒಂದು 4-5 ಹಾಗೆ ಮಾಡ್ಕೋತಾ ಹೋಗಿ, ಆರಾಮಾಗಿ ನಿಮಗೆ ಅರ್ಥ ಆಗುತ್ತೆ. ನೋಡಿ, ಮೇಲ್ಗಡೆ ಹಾಗೆ ಗಂಟು ಹಾಕ್ಕೋಬೇಕು, ಅಂದರೆ ಗಟ್ಟಿ ಆಗುತ್ತೆ ಅದು ಹುಕ್ಸು. ನೋಡಿ, ಕರೆಕ್ಟಾಗಿ ಹಿಡ್ಕೊಂಡು ಅಲ್ಲೇ ನೀವು ಹುಕ್ ಹಚ್ಕೋಬೇಕು, ಕರೆಕ್ಟ್ ಅಳತೆ ತೊಗೊಂಡು. ನೋಡಿ, ಈ ಥರ ಗಂಟು ಹಾಕೋತಾ ಹೋಗಿ. ನೋಡಿ,
ಮೇಲ್ಗಡೆ ಒಂದು 4 ಸ್ಟಿಚ್ ಹಾಕೋಬೇಕು. ಅದೇ ರೀತಿ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಒಂದು 2-3 ಗಂಟು ಹೊಲಿಗೆ ಹಾಕ್ಕೋಬೇಕು. ಈ ಥರ ಮೇಲಕ್ಕೆ ದಾರ ಎಳ್ಕೊಂಡು ಗಂಟು ಹೊಲಿಗೆ ಹಾಕ್ಕೋಬೇಕು, ಅಂದರೆ ತುಂಬ ಗಟ್ಟಿ ಆಗುತ್ತೆ. ಬ್ಲೌಸ್ ಹರಿದ್ರೂ ಕೂಡ ನಮ್ಮದು ಹುಕ್ಸ್ ಕಿತ್ತು ಹೋಗಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ ನೋಡಿ. ಇದೇ ಥರ ಎಲ್ಲ ಹುಕ್ಸ್ನೂ ನೀವು ಹಚ್ಕೋತಾ ಹೋಗಿ. 10 ನಿಮಿಷದಲ್ಲಿ ಎಲ್ಲ ಬ್ಲೌಸ್ ಹುಕ್ಸ್ ಎಲ್ಲ ಹಚ್ಚಾಗುತ್ತೆ. ಆಮೇಲೆ ಪ್ರೆಸ್ ಬಟನ್ನು ನಿಮ್ಗೆ ಹಚ್ಚೋದನ್ನು ಹೇಳ್ಕೊಡ್ತಾ ಇದ್ದೀನಿ, ಅದನ್ನು ನೋಡ್ಕೊಳ್ಳಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ, ಹಾಗೆ ಯಾರೂ ನೋಡಬೇಡಿ ದಯವಿಟ್ಟು. ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಾನು ಹಾಕ್ತಾ ಇರೋ ವಿಡಿಯೋ ಎಲ್ಲ ನಿಮಗೆ ಮೊದಲಿಗೆ ಬರುತ್ತವೆ ನೋಡಿ. ಈಗ ಎಷ್ಟು ಬೇಗ ಆಯಿತು ನೋಡಿ. ಆರಾಮಾಗಿ ಇದೇ ಥರ ನೀವು ಸ್ಟಿಚ್ ಹಾಕ್ಕೊಂಡು ಆರಾಮಾಗಿ ನೀವು ಕಲಿಬಹುದು. ದಾರ ಯಾವಾಗಲೂ ಜಾಸ್ತಿ ಉದ್ದ ತೊಗೊಳ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಗಂಟು ಬೀಳುತ್ತೆ ದಾರ ಹಗಲೆಲ್ಲ. ಆ ಗಂಟು ಬಿಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದ್ರ ಸಲುವಾಗಿ ಜಾಸ್ತಿ ಉದ್ದ ತೊಗೊಳ್ಲಿಕ್ಕೆ ಹೋಗಬೇಡಿ ನೋಡಿ. ಈ ಥರ 4 ಎಳೆ ನಾನು ತೊಗೋತೀನಿ ದಾರ. ನೋಡಿ ಈ ರೀತಿ 4 ಸ್ಟಿಚ್ ಹಾಕ್ಕೊಳ್ಳಿ, ಆಮೇಲೆ ಗಂಟು ಹೊಲಿಗೆ ಹಾಕ್ಕೊಳ್ಳಿ. ತುಂಬ ಬೇಗ ಆಗುತ್ತೆ, ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ ನೋಡಿ. ಈಗ ಇನ್ನೊಂದು ಲಾಸ್ಟ್ ಹುಕ್ ಇದೆ. ನೋಡಿ ಗಂಟು ಬಿದ್ದು ಜಾಸ್ತಿ ದಾರ ಉದ್ದ ತೊಗೊಂಡಿದ್ದ ಕೂಡಲೇ ಗಂಟು ಬಿಡುತ್ತೆ. ಹೀಗಾಗಿ ಜಾಸ್ತಿ ದಾರ ಉದ್ದ ತೊಗೊಳ್ಲಿಕ್ಕೆ ಹೋಗಬೇಡಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ನೋಡಿ ಆಯಿತು. ಈಗ ಹುಕ್ಸ್ ಹಚ್ಚಿ ಆಯಿತು ನೋಡಿ, ಎಷ್ಟು ಬೇಗ ಆಯಿತು ನೋಡಿ. ಈ ಮಷೀನಲ್ಲಿ ಹುಕ್ಸ್ ಹಚ್ತಾರೆ, ಅದು ಅಷ್ಟು ಗಟ್ಟಿ ಆಗಲ್ಲ, ಕಿತ್ಕೊಂಡೇ ಬರುತ್ತೆ. ಆ ಥರ ಹಚ್ಚೋದಕ್ಕೆ ಹೋಗಬೇಡಿ ನೀವು. ಬೇಗ ಆದರೂ ಕೂಡ ಅದು ಗಟ್ಟಿ ಆಗಲ್ಲ. ಇದು ನೋಡಿ ಪ್ರೆಸ್ ಬಟನ್ ನೋಡಿ, ಈಗ ಹಚ್ಚೋದು ಈ ಥರ ಹಚ್ಚಬೇಕು. ಒಂದು ಪಟ್ಟಿಯನ್ನು ನಾವು ಸ್ಟಿಚ್ ಮಾಡಿಕೊಂಡು ಈ ಥರ ಪ್ರೆಸ್ ಬಟನನ್ನು ಹಚ್ಚಬೇಕು. ಸಣ್ಣ ಬಟನ್ ಇರೋದು ಮೇಲ್ಗಡೆ ಬರಬೇಕು, ದೊಡ್ಡ ಬಟನ್ ಇರೋದು ಕೆಳಗಡೆ ಬರಬೇಕು. ಅದನ್ನು ಫಸ್ಟು ನೀವು ತಿಳ್ಕೊಳ್ಳಿ. ಇದು ಕೂಡ ಗಟ್ಟಿಯಾಗಿ ಹಚ್ಚಬೇಕು, ಯಾಕಂದರೆ ಕಿತ್ಕೊಂಡು ಬರುತ್ತೆ ಅದು ನೀವು ಗಟ್ಟಿಯಾಗಿ ಹಚ್ಚಲಿಲ್ಲ ಅಂದರೆ. ನೋಡಿ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಇಲ್ಲಿ 1-2 ಗಂಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಚ್ಚಿ ಹೋಗಿಬಿಡುತ್ತೆ ನೋಡಿ. ಹೀಗೆ ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ನೋಡಿ. ಸಪೋರ್ಟ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ. ಈ ಥರ ಹಚ್ಚಬೇಕು, ಇದು ದೊಡ್ಡ ಇರೋದು ಕೆಳಗಡೆ ಬರಬೇಕು. ಸ್ಟಿಚ್ಚಿಂಗಲ್ಲಿ ಕಲಿಬೇಕಾದದ್ದು ತುಂಬಾ ಇದೆ, ನಾವು ಎಷ್ಟು ಕಲ್ತ್ರೂ ಕಡಿಮೆನೇ ಸ್ಟಿಚ್ಚಿಂಗಲ್ಲಿ ನೋಡಿ. ಈ ಥರ ಹಚ್ಕೊಂಡು ಗಂಟು ಹಾಕ್ಕೊಳ್ಳಿ ಲಾಸ್ಟಿಗೆ, ಅಂದರೆ ಬಿಚ್ಚೋಗಲ್ಲ. ಈಗ ನೋಡಿ ಆಯಿತು. ಮತ್ತು ಇದೇ ಥರ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಮಸ್ಕಾರ.